ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರಬೇಕು. ಹೌದು, ಅದೇ ತಾಯಿ ಚಾಮುಂಡೇಶ್ವರಿ ಗೌಡಗೆರೆ ಜಾಗ. ಇದು ಚನ್ನಪಟ್ಟಣ ಗೌಡಗೆರೆಯಲ್ಲಿದೆ. ಬೆಂಗಳೂರಿನಿಂದ 80 ಕಿಲೋಮೀಟ್ರ್ ಇದೆ. ನಾವು ಬಸ್ನಲ್ಲಿ ಹೋಗ್ಬೇಕಂದ್ರೆ ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಹೋಗಬೇಕು. ಚನ್ನಪಟ್ಟಣದಿಂದ ಗೌಡಗೆರೆಗೆ ಡೈರೆಕ್ಟ್ KSRTC ಬಸ್ ಇದೆ ಮತ್ತು ಆಟೋಗಳು ಇದೆ. ಚನ್ನಪಟ್ಟಣದಿಂದ ಇದು 20 ಕಿಲೋಮೀಟ್ರ್ ಇದೆ. ಮೈಸೂರಿನಿಂದ 85 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿನಿಂದ 22 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿನ ವಿಶೇಷ, ನೀವು ಹರಕೆ ಮಾಡಿಕೊಂಡು ಇಲ್ಲಿ ತೆಂಗಿನಕಾಯಿ ಕಟ್ಟಬಹುದು. ನೋಡಿ, ಉದ್ದಕ್ಕೂ ಇಲ್ಲಿ ಲಕ್ಷಾಂತರ ತೆಂಗಿನಕಾಯಿ ಕಟ್ಟಿದ್ದಾರೆ. ಗರ್ಭಗುಡಿಯಲ್ಲಿ ತಾಯಿ ಚಾಮುಂಡೇಶ್ವರಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಕೆಳಗಡೆ ಒಂದು ಚಾಮುಂಡೇಶ್ವರಿ ಸ್ಥಾಪನೆ ಮಾಡಿದ್ದಾರೆ. ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಇದು 60 ಅಡಿ ಉದ್ದ ಇದೆ ಫ್ರೆಂಡ್ಸ್. ಅದರ ಕೆಳಗಡೆ ಒಂದು ಗುಹೆ ಇದೆ, ಅಲ್ಲೂ ಸಣ್ಣ ಸಣ್ಣ ಸ್ಟ್ಯಾಚ್ಯೂ ಇದೆ. ನೀವು ಹರಕೆ ತೆಂಗಿನಕಾಯಿ ಕೌಂಟರ್ನಲ್ಲಿ 50 ರೂಪಾಯಿಗೆ ತಗೊಳ್ತಾರೆ. ಒಂದು ಟೋಕನ್ಗೆ 50 ರೂಪಾಯಿ ಇಸ್ಕೊಂಡು ಮುಂದಿನ ಕೌಂಟರಲ್ಲಿ ನಿಮಗೆ ತೆಂಗಿನಕಾಯಿ ತಗೋಬೋದು. ಮತ್ತು ಇಲ್ಲಿ ಉಪ್ಪಿನ ಹರಕೆ ಕೂಡ ಇದೆ. ನೀವು ಉಪ್ಪಿನ ಹರಕೆ ಕೂಡ ಮಾಡ್ಕೋಬಹುದು. ಈ ಸ್ಥಳಕ್ಕೆ ನೀವು ವಿಸಿಟ್ ಮಾಡಿದರೆ ಮನಸ್ಸಿಗೆ ನೆಮ್ಮದಿ, ಸಂತೋಷ ಉಂಟಾಗುತ್ತೆ ಫ್ರೆಂಡ್ಸ್. ನಿಮ್ಮ ಕುಟುಂಬ ಜೊತೆ ಆರಾಮಾಗಿ ಬರಬಹುದು. ನಿಮ್ಮ ಹರಕೆ ಬೇಡಿಕೆ ಮಾಡಿಕೊಳ್ಳಿ. ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಇದೇ ಥರದ ವಿಡಿಯೋಗಳಿಗೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್. ಧನ್ಯವಾದಗಳು.